Okay, we have started with Ohm's law. V is equal to IR. Very important relation. V andre voltage, I andre current, R andre resistance. V do unit volt, current is the unit ampere, resistance is the unit ohm. Okay, and also we have discussed one more formula where R is directly proportional to length and inversely proportional to area, and it can be given by R is equal to rho into L by A. Athwa you can also write it as rho is equal to R A divided by L. Okay, so this is one more this is important expression for solving the problems, and one more this. Okay, fine. ಸೊ ಈಗ ನೋಡಿ ಕೆಲವೊಮ್ಮೆ ಏನ್ ಮಾಡ್ತಾರೆ, ಒಂದು ವಯರ್ ಅಂತ ಕೊಟ್ಟಿರ್ತಾರೆ ಆಯ್ತಾ, ಈ ತರ ಒಂದು ವಯರ್ ಅಂತ ಕೊಟ್ಟಿರ್ತಾರೆ. ಸೊ ಆ ವಯರ್ ಅಂದಾಗ ರೆಸಿಸ್ಟಿವಿಟಿಗೆ ನಾವು ಕ್ರಾಸ್ ಸೆಕ್ಷನ್ ತಗೋಬೇಕು ಒಂದು ಸೈಡ್. ಸೊ ಆಗ ಏರಿಯಾ ಏನಾಗ್ಬೇಕು, ಏರಿಯಾ ಇಸ್ ನಥಿಂಗ್ ಬಟ್ ಪೈ ಆರ್ ಸ್ಕ್ವೇರ್. ಒಂದು ಸರ್ಕಲ್ ನ ಏರಿಯಾ ತರನೇ ಪೈ ಆರ್ ಸ್ಕ್ವೇರ್ ಆಯ್ತಾ. ನಿಮಗೆ ಡಯಾಮೀಟರ್ ಆಫ್ ದ ವೈರ್ ಅಂತ ಕೊಟ್ಟಿರ್ತಾರೆ. ಏನು ಡಯಾಮೀಟರ್ ಆಫ್ ದ ವೈರ್. ಡಯಾಮೀಟರ್ ಇಂದ ರೇಡಿಯಸ್ ಹೇಗೆ ಫೈಂಡ್ ಔಟ್ ಮಾಡೋದು? ಡಯಾಮೀಟರ್ ಇಂದ ರೇಡಿಯಸ್ ಹೇಗೆ ಫೈಂಡ್ ಔಟ್ ಮಾಡೋದು? R/2. It's by 2. D/2 ಅಲ್ವಾ? D/2 is nothing but R. ಅಂದ್ರೆ ಡಯಾಮೀಟರ್ 10 ಇದ್ರೆ ರೇಡಿಯಸ್ ಆಗುವಾಗ 5 ಆಗುತ್ತೆ. ಸೊ ಹಾಗೆ ನಿಮಗೆ ಡಯಾಮೀಟರ್ ಆಫ್ ದ ವೈರ್ ಕೊಟ್ಟಿರ್ತಾರೆ. ಸೊ ಅದರ ಬೇಸ್ ಅಲ್ಲಿ ಯು ಹ್ಯಾವ್ ಟು ಫೈಂಡ್ ದ ಏರಿಯಾ, ರೆಸಿಸ್ಟೆನ್ಸ್, ಲೆಂತ್ ಇದೆಲ್ಲ ಕೊಟ್ಟಿರ್ತಾರೆ. ಓಕೆ, ಸರಿ, ನಾವೀಗ ಒಂದು ಫಸ್ಟ್ ಪ್ರಾಬ್ಲಮ್ ಮಾಡುವ. ಅದಕ್ಕಿಂತ ಮುಂಚೆ ಈ ಪ್ರಾಬ್ಲಮ್ ಓಕೆ ನೋಡಿ. ಇಲ್ಲಿ the potential difference between the terminals of an electric heater is 60 volt. ಅಂದ್ರೆ ಏನ್ ಕೊಟ್ಟಿದ್ದಾರೆ? they have given V is equal to 60 volt. when it draws a current of 4 ampere, ಅಂದ್ರೆ ಏನು? current I is equal to 4 ampere. what current will heater draw? Sorry, what current heater will draw if potential difference is increased to? ಅಂದ್ರೆ ನೆಕ್ಸ್ಟ್ ಇದ್ರಲ್ಲಿ ಏನ್ ಹೇಳ್ತಾರೆ ಅವರು, ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ 120ಕ್ಕೆ ಹೆಚ್ಚು ಮಾಡಿದ್ರಿ ಅಂತ ಆದ್ರೆ ಆಯ್ತಾ, ಆಗ ಕರೆಂಟ್ ಎಷ್ಟು ಡ್ರಾ ಆಗ್ತದೆ ಅಂತ ಕೇಳಿದ್ದಾರೆ. ಅಂದ್ರೆ ಏನು? ಸೊ ಇಲ್ಲಿ ಕ್ವೆಶನ್ ಸರಿ ನೋಡಿ. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಟರ್ಮಿನಲ್ ಆಫ್ ಅನ್ ಎಲೆಕ್ಟ್ರಿಕ್ ಹೀಟರ್ is 60 ವೋಲ್ಟ್. ಅಂದ್ರೆ ಎಲೆಕ್ಟ್ರಿಕ್ ಹೀಟರ್ ಇಟ್ಟಿದೆ, ಒಂದು ಎಲೆಕ್ಟ್ರಿಕ್ ಹೀಟರ್ ಇದು 60 ವೋಲ್ಟ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ. ಆಗ 4 ಆಂಪಿಯರ್ ಬರ್ತಿದೆ. ಅದೇ ನೀನು ಅದನ್ನ 120ಕ್ಕೆ ನೀವು ಜಾಸ್ತಿ ಮಾಡಿದ್ರಿ ಅಂತ ಆದ್ರೆ ಎಷ್ಟು ಕರೆಂಟ್ ಬರುತ್ತೆ ಅಂತ ನಾವು ಚೆಕ್ ಮಾಡ್ಲಿಕ್ಕೆ ಆಯ್ತಾ. ಸೊ V is equal to 60 ವೋಲ್ಟ್, I is equal to 4 ಇದೆ. ಸೊ ಈಗ ಏನ್ ಫೈಂಡ್ ಔಟ್ ಮಾಡ್ಬೋದು ನೀವು? ಓಮ್ಸ್ ಲಾ ಹಾಕಿ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು, ಹೌದಾ? V is equal to IR. ಸೊ ಈ ಕಡೆ ಮಾಡೋದಾದ್ರೆ ಚೇಂಜ್ ದ ಕಲರ್ ಆಯ್ತಾ. ಸೊ ಇಲ್ಲಿ ಸೊ ಯು ಹ್ಯಾವ್ ಟು ಫೈಂಡ್ R ಅಲ್ವಾ. ಸೊ R is equal to V divided by I ಅಲ್ವಾ. ಎಷ್ಟು ಬರುತ್ತೆ ಆನ್ಸರ್? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡುವ. ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್. ವಿ ಅಂದ್ರೆ ಎಷ್ಟು ಗೊತ್ತು ನಿಮಗೆ? ಓಕೆ, ಎಸ್. ಸೊ ವಿ ಅಂದ್ರೆ ಯು ಆಲ್ರೆಡಿ ನೋ ಇಟ್ ಇಸ್ 60, ಹೌದಾ? ಐ ಅಂದ್ರೆ ನಿಮಗೆ ಗೊತ್ತು 4, ಸೊ ದಟ್ ಯು ವಿಲ್ ಗೆಟ್ 15 ಓಮ್.
ಸೊ ಈಗ ನೆಕ್ಸ್ಟ್ ಪಾರ್ಟಿಗೆ ನೋಡಿ, ನಿಮಗೆ ಆರ್ ಸಹ ಕೊಡ್ಲಿಲ್ಲ, ಐ ಸಹ ಕೊಡ್ಲಿಲ್ಲ. ಬಟ್ ನೀವೇ ಯೋಚನೆ ಮಾಡ್ಕೋಬೇಕು. ನೋಡಿ, ಎಲೆಕ್ಟ್ರಿಕ್ ಹೀಟರ್ ಚೇಂಜ್ ಮಾಡಲಿಲ್ಲ, ಬರೀ ಅದರ ವೋಲ್ಟೇಜ್ ಚೇಂಜ್ ಮಾಡಿದ, ಹೌದಾ? ಸೊ ಎಲೆಕ್ಟ್ರಿಕ್ ಹೀಟರ್ ನ ರೆಸಿಸ್ಟೆನ್ಸ್ ಸೇಮ್ ಇರಬೇಕು, ರೆಸಿಸ್ಟೆನ್ಸ್ ಚೇಂಜ್ ಆಗುದಿಲ್ಲ. ಬಿಕಾಸ್ ಅದೇ ಎಲೆಕ್ಟ್ರಿಕ್ ಹೀಟರ್ ನ ವೋಲ್ಟೇಜ್ ಅನ್ನು ಜಾಸ್ತಿ ಮಾಡಿದಲ್ವಾ, ಆಗ ನಿಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜ್ ಆಗುದಿಲ್ಲ. ಅದೇ ಎಲೆಕ್ಟ್ರಿಕ್ ಹೀಟರ್ ಚೇಂಜ್ ಮಾಡಿದ್ರೆ ಚೇಂಜ್ ಆಗ್ತಿತ್ತು. ಸೊ ಆದ ಕಾರಣ ಇಲ್ಲಿಗೆ ಆರ್ ವ್ಯಾಲ್ಯೂ ಅದೇ ಇರ್ತದೆ, 15 ಓಮ್. ಈಗ ಹೇಳಿ ನೋಡ ನಂಗೆ ಐ ಎಷ್ಟು ಬರ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಫಾರ್ಮುಲಾ ಪುನಃ ಓಮ್ಸ್ ಲಾವೇ. So it is V is equal to IR. So R is equal to V by I ಆಗ್ತದೆ. ಅಂದ್ರೆ 120 divided by I ವ್ಯಾಲ್ಯೂ ಎಷ್ಟು? ಸಾರಿ, I ಹುಡುಕ್ಲಿಕ್ಕಲ್ಲ, ಐ ಆಮ್ ಸೋ ಸಾರಿ. I is equal to V by R. So 120 divided by 15. So ಎಲ್ಲ ಆನ್ಸರ್ ಕಳಿಸಿದ್ದೀರಾ? ಜಸ್ಟ್ ಚೆಕ್. ಓಕೆ, ಫೈನ್. ಸೊ ಇಟ್ ಇಸ್ ಓಮ್ ಅಲ್ಲ, ಆಂಪಿಯರ್. ಓಕೆ, 8 ಆಂಪಿಯರ್. ಸೊ ದ್ಯಾಟ್ ಯು ಹ್ಯಾವ್ ಟು ರೈಟ್. ಓಕೆ, ಸೊ ಇದು 8 ಆಂಪಿಯರ್ ಬರ್ತದೆ ಆನ್ಸರ್. ಓಕೆ, ಅರ್ಥ ಆಯ್ತಾ ಈ ಪ್ರಾಬ್ಲಮ್ ಹೇಗೆ ಅಂತ? ಸರಿ, ನೆಕ್ಸ್ಟ್ ನೋಡಿ 8 ಆಂಪಿಯರ್. ನೆಕ್ಸ್ಟ್ ಇದು ನೋಡಿ ನೋಡ, ಫಸ್ಟಿಗೆ ನಂಗೆ ಎಲ್ಲರೂ ಸಹ ಈಗ ಗೀವನ್ ಅನ್ನು ಬರೆದು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು, ಆಯ್ತಾ? ಸೊ ಈ ಕ್ವೆಶನ್ಗೆ ಏನೆಲ್ಲ ಗೀವನ್ ಇದೆ ಅದನ್ನೆಲ್ಲ ನೀವು ಚಾಟ್ ಬಾಕ್ಸ್ ಅಲ್ಲಿ ಬರೆದು ಹಾಕ್ಬೇಕು ನಂಗೆ. ಈಗ ಇದು ಫಾರ್ಮುಲಾ ಸರಿ ನೋಡಿ ಯಾವ್ದು ಅಂತ, ಯಾವ ಫಾರ್ಮುಲಾ ಯೂಸ್ ಮಾಡ್ಲಿಕ್ಕೆ ಅಂತ. ನಾವು ಈಗ 2 ಫಾರ್ಮುಲಾ ನೋಡಿದ್ವಲ್ಲ, ಅದರಲ್ಲಿ ಒಂದು ಫಾರ್ಮುಲಾ ಮಾತ್ರ ಇದನ್ನು ಯೂಸ್ ಮಾಡ್ಲಿಕ್ಕೆ. ಹಾಗೆ ನಂಗೆ ಈಗ ಚಾಟ್ ಬಾಕ್ಸ್ ಅಲ್ಲಿ ಗೀವನ್ ಹಾಕಿ ನೋಡುವ ಯಾವ್ದು ಅಂತ. ಎಲ್ಲರೂ ಹಾಕ್ಬೇಕು. ಫಸ್ಟ್ ಹಾಕ್ತಾ ಹೋಗಿ, ಪರವಾಗಿಲ್ಲ, ಒಂದೊಂದೇ ಆದ್ರೂ ಪರವಾಗಿಲ್ಲ. ಓಕೆ, ಪವನ್ ರೈಟ್, ಆದ್ಯ ರೈಟ್, ಪವನ್ ಕುಮಾರ್ ಓಕೆ, ಓಕೆ ಪಾವನ, ಆದ್ಯ ಓಕೆ, ಓಕೆ ಓಕೆ ಓಕೆ. ಸೊ ಈಗ ಯಾವುದನ್ನು ಇದು ಮಾಡ್ಲಿಕ್ಕೆ, ಫೈಂಡ್ ಔಟ್ ಮಾಡ್ಲಿಕ್ಕೆ, ವಾಟ್ ಟು ಫೈಂಡ್, ಏನನ್ನು ಹುಡುಕ್ಲಿಕ್ಕೆ? Okay, so you have to find the resistivity value, right? Now you know the formula, rho is equal to R into A divided by L. So ಇದರಲ್ಲಿ ಯಾವ್ದು ಗೊತ್ತಿದೆ ನಿಮಗೆ? R directly they have given, ನೀವೆಲ್ಲ ಬರ್ದಿದ್ದೀರಿ, R is equal to 20. L ಅಂದ್ರೆ they have directly written as 1 meter. ನೋಡಿ, ಅಲ್ಲಿ ಟೆಂಪರೇಚರ್ ಸುಮ್ಮನೆ ಕೊಟ್ಟಿದ್ದು ನಿಮಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ, ಆಯ್ತಾ? ಟೆಂಪರೇಚರ್ ಯಾಕು ಬೇಕಂತ ಇಲ್ಲ, ಅಲ್ಲಿ ಸುಮ್ಮನೆ ಕೊಟ್ಟಿರೋದು. ಕೆಲವೊಮ್ಮೆ ಹಾಗೆ ಸುಮ್ಮನೆ ಕೊಟ್ಟಿರ್ತಾರೆ ಟೆಂಪರೇಚರ್ ಅಲ್ಲಿ, ನೋಡ್ಕೋಬೇಕದು, ಆಯ್ತಾ? ಸೊ ಕನ್ಫ್ಯೂಷನ್ ಆಗ್ಲಿಕ್ಕಿಲ್ಲ, ಓ ಯಾಕೆ ಟೆಂಪರೇಚರ್ ಕೊಟ್ಟಿದ್ದಾರೆ, ವೈ ವಿ ನೀಡ್ ಟು ವೇರ್ ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ಅಂತೆಲ್ಲ ಕನ್ಫ್ಯೂಷನ್ ಮಾಡ್ಬೇಕಂತಿಲ್ಲ. ಓಕೆ, ಲೀವ್ ಇಟ್. ಸೊ you have formula rho is equal to R into A by L, and now you have to find the area, correct? They have given the diameter here. So what is the diameter? It's 0.3 mm, and I have told you already that
ಸೊ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್, ಒಂದು ವೈರ್ ನ ಕ್ರಾಸ್ ಸೆಕ್ಷನ್ ನೀವು ಮಾಡಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಪೈ ಆರ್ ಸ್ಕ್ವೇರ್. ಸರ್ಕಲ್ ಏರಿಯಾ ಇದೆ ಅಲ್ಲ, ಅದೇ ತರ. ಓಕೆ, ಸೊ ಈಗ ಇದು ನೀವು ಮಾಡಬೇಕು. ಇದು 3.14 ಅಂತ ಬರೀರಿ. ಆರ್ ಎಷ್ಟಾಗುತ್ತೆ? ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ ಹೇಳ್ಬೋದಾ ಚಾಟ್ ಬಾಕ್ಸ್ ಅಲ್ಲಿ? ಡಿ ಅಂದ್ರೆ 0.3 mm. ಓಕೆ, ಸೊ ಇಟ್ ಇಸ್ 0.15 mm. ಎಂ ಅಂದ್ರೆ ಎಷ್ಟು? ನಾನು ನಿನ್ನೆ ಹೇಳಿದ್ದೆ ನಿಮಗೆ. ಎಂ ಅಂದ್ರೆ ಎಷ್ಟು? ನಾವು ಎಂ ಅಂತಿದೆ, ಬರೀ 0.15 ಅಂತ ಬರೀಲಿಕ್ಕಲ್ಲ, ಆ ಎಂ ಇದು ವ್ಯಾಲ್ಯೂ ಬರಿಬೇಕು. ಎಂ ಅಂದ್ರೆ ಏನು? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ಬೋದಾ ನಂಗೆ? ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ನಾನು. ಮಿಲಿ. ಎಸ್, ಇಟ್ ಇಸ್ ಮಿಲಿ. ಮಿಲಿ ಅಂದ್ರೆ ಎಷ್ಟು? 10 to the power -3. Okay, it is 10 to the power -3. ಸೊ ಇದನ್ನು ನಿಮಗೆ ನೆನಪಿರ್ಬೇಕು. ಸೊ 3.14 ಇಂಟು ಸಾರಿ 0.15 ಅಲ್ವಾ? 0.15 ಇಂಟು 10 to the power -3. ಓಕೆ, ಹೀಗೆ. ಸೊ ನಾನೀಗ ಟೆಕ್ಸ್ಟ್ ಬುಕ್ ಅಲ್ಲಿ ಸಾಲ್ವ್ ಮಾಡಿದನ್ನು ತೋರಿಸ್ತೇನೆ ನಿಮಗೆ, ಆಯ್ತಾ? ನೋಡಿ ಇಲ್ಲಿ. ಸೊ ಫಾರ್ಮುಲಾ ಹಾಕಿದ್ದಾರೆ, ಪೈ ಡಿ ಸ್ಕ್ವೇರ್ ಬೈ 4L ಅಂತ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಂದ್ರೆ ನಿಮಗೆ ಅಲ್ಲಿ ಆರ್ ಸ್ಕ್ವೇರ್ ಇರುದಲ್ವಾ, ಆರ್ ಸ್ಕ್ವೇರ್ ಜಾಗದಲ್ಲಿ ಅವರು ಡಿ ಬೈ 2 ಹೋಲ್ ಸ್ಕ್ವೇರ್ ಅಂತ ಹಾಕಿದ್ದಾರೆ, ಆಯ್ತಾ? ಸೊ ಆದ ಕಾರಣ ಆ ತರ ಕಾಣುದು ನಿಮಗೆ. ಆ ತರ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಎ ಅಂದ್ರೆ ನಾನೀಗ ಮಾಡಿ ತೋರಿಸ್ತೇನೆ ಬಿಡಿ, ಇದರಲ್ಲಿ ಸರಿ ಇಲ್ಲ. ಎ ಅಂದ್ರೆ ಎಷ್ಟು? ಪೈ ಆರ್ ಸ್ಕ್ವೇರ್ ಅಲ್ವಾ? 3.14 ಇಂಟು 0.15 ಇಂಟು 10 to the power -3 ಬರ್ತದೆ ಅಲ್ವಾ? ಸೊ ಇದೀಗ ಕ್ಯಾಲ್ಕುಲೇಟ್ ಮಾಡಿದಾಗ ಯು ವಿಲ್ ಗೆಟ್ ಅರೌಂಡ್, ಒಂದು ನಿಮಿಷ ನೀವು ಮಾಡಿ, 3.14 multiplied by 0.15 ಅಂದ್ರೆ ಎಷ್ಟಾಯ್ತು? 0.51 ಇಂಟು 10 to the power -3 ಆಯ್ತು, ಆಯ್ತಾ? ಸೊ ಈಗ ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಮೇನ್ ಫಾರ್ಮುಲಾ. ರೋ ಇಸ್ ಈಕ್ವಲ್ ಟು, ಇದು ಗೊತ್ತಿದೆ ನಿಮಗೆ ಯಾವುದು? ಆರ್ ಅಂದ್ರೆ 26 ಅಲ್ವಾ? ಎ ಅಂದ್ರೆ ಇದು ಕರೆಕ್ಟಾ? 0.15 ಇಂಟು 10 to the power -3 ಡಿವೈಡೆಡ್ ಬೈ ಎಲ್ ಎಷ್ಟು? 1 ಅಲ್ವಾ? ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಆದ್ರೆ, ಓ ಸಾರಿ ಒಂದು ಮಿಸ್ಟೇಕ್ ಮಾಡಿದೆ. ಏನ್ ಮಿಸ್ಟೇಕ್ ಹೇಳಿ? ಇದು ಹೋಲ್ ಸ್ಕ್ವೇರ್ ಅಲ್ವಾ? ಏರಿಯಾ ಅಂದ್ರೆ ಪೈ ಆರ್ ಸ್ಕ್ವೇರ್ ಅಲ್ವಾ? ಏರಿಯಾ ಅಂದ್ರೆ ಪೈ ಆರ್ ಸ್ಕ್ವೇರ್ ಅಲ್ವಾ? 3.14 ಇಂಟು ದಿಸ್ ಇಸ್ ಸ್ಕ್ವೇರ್. ನೋಡಿ, 10 to the power -3 ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ ಆನ್ಸರ್? 10 to the power -6. ತಪ್ಪಿ 10 to the power -9 ಅಂತ ಬರೀಬೇಡಿ, ಇದು ಮಲ್ಟಿಪ್ಲೈ ಆಗೋದು ಹೀಗಿದ್ದಾಗ, ಆಯ್ತಾ? ಸೊ ಈಗ ಇದರ ಆನ್ಸರ್ 3.14 multiplied by 0.15 ಆಯ್ತಾ? ಸೊ ಯು ವಿಲ್ ಗೆಟ್ 0.07 ಇಂಟು 10 to the power -6 ಅಂತ ಸಿಗ್ತದೆ. ಸೊ ಅದನ್ನ ಇಲ್ಲಿ ನೀವು ಹಾಕ್ಬೇಕು, ಆಯ್ತಾ? .07 10 to the power -6. ಸೊ ಇದೀಗ ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಯ್ತು? ಇಂಟು 26. ಸೊ ಯು ವಿಲ್ ಗೆಟ್ ಅರೌಂಡ್ ಸೇಮ್ ಇದಷ್ಟು ಬರ್ತದೆ, 1.84 ಇಂಟು 10 to the power -6 ಓಮ್ ಮೀಟರ್. ಯೂನಿಟ್ ಬರಿಬೇಕು, ಓಮ್ ಮೀಟರ್. ಸೊ ನಿನ್ನೆ ನಾವು ನೋಡಿದ್ದೇವೆ ಹೇಗೆ ಯೂನಿಟ್ ಬರೆಯುವುದು ಅಂತ. ಸೊ ಇಷ್ಟು. ಸೊ ಇದು ಕರೆಕ್ಟ್ ಗೊತ್ತಿರಬೇಕು ನಿಮಗೆ, ಇದಂತೂ ಖಂಡಿತ ಬರ್ತದೆ ಈ ಪ್ರಾಬ್ಲಮ್ ಎಕ್ಸಾಮಿಗೆ, ಆಯ್ತಾ?
ಸೊ ಏನು ತಲೆ ಬಿಸಿ ಮಾಡಬೇಡಿ, ಆಯ್ತಾ? ಸರಿ, ನೆಕ್ಸ್ಟ್ ಪ್ರಾಬ್ಲಮ್ ನೋಡುವ. ಸೊ ಇದ್ರಲ್ಲಿ ಗೊತ್ತಾಯ್ತಾ? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಹೇಳಿ, ನಾನು ಪುನಃ ಎಕ್ಸ್ಪ್ಲೇನ್ ಮಾಡ್ತೀನಿ. ರಿಪ್ಲೈ ಮಾಡಬೇಕು ಮಕ್ಕಳೇ, ಇಲ್ಲ ಗೊತ್ತಾಗುದಿಲ್ಲ. ಓಕೆ, ಈಗ ಇನ್ನೊಂದು ಪ್ರಾಬ್ಲಮ್ ಮಾಡುವ, ಆಗ ನಿಮಗೆ ಕರೆಕ್ಟ್ ಅರ್ಥ ಆಗ್ತದೆ, ಆಯ್ತಾ? ಯಾವುದೇ ಡೌಟ್ ಬರುದಿಲ್ಲ. ಇನ್ನೊಂದು ಪ್ರಾಬ್ಲಮ್ ಮಾಡುವ. ಓಕೆ, ಸರಿ ಸಮಂತ್, ಇದನ್ನು ಕರೆಕ್ಟ್ ನೋಡ್ಕೋ, ನೆಕ್ಸ್ಟ್ ಪ್ರಾಬ್ಲಮ್, ಸೊ ದಟ್ ನಿಮ್ಗೆ ಕಷ್ಟ ಆಗಲ್ಲ. ಓಕೆ, ಸೊ ಈಗ ಎಲ್ಲರೂ ಕೂಡ ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು, ಆಯ್ತಾ? ಓಕೆ, ಹಾ ನೋಡ, ಇದನ್ನು ಮಾಡಿ ನೋಡ. ನೋಡ, ಎಲ್ಲರೂ ನಂಗೆ ಹಾಗೆ ಗೀವನ್ ಬರಿಬೇಕು, ಆಯ್ತಾ? ಗೀವನ್ ಬರಿತಾ ಹೋಗಿ ಚಾಟ್ ಬಾಕ್ಸ್ ಅಲ್ಲಿ. ಕಮ್ ಆನ್, ಫಾಸ್ಟ್. ಒಂದು ನಿಮಿಷ, ಇದು ನಿಮಗೆ ಬಿಡಿ, ಮಾಡಿ ಫಸ್ಟ್ ಒನ್ ಮಾಡಿ, ಫಸ್ಟ್ ಪಾರ್ಟ್ ಮಾಡ್ಬೋದು. ಹಾ, ಚಾಟ್ ಬಾಕ್ಸ್ ಅಲ್ಲಿ ಬರಬೇಕು ಕೂಡ್ಲೆ, ಯಾವ್ದು ಅಂತ ಹಾಗೆ. ಪ್ರಜ್ವಲ್, ಏನು ಇಲ್ಲ, ದ ಗಿವನ್ ವ್ಯಾಲ್ಯೂಸ್ ಅನ್ನ ಬರೀರಿ ಅಂತ, ಏನೇನ್ ಕೊಟ್ಟಿದ್ದಾರೆ ಅದನ್ನ ಬರೀರಿ, ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತ. ಸೊ ಅಭಿರಾಮ್ ಹ್ಯಾಸ್ ಸೆಂಟ್, ಇನ್ನುಳಿದವರು ಓಕೆ. ಪವನ, ಸೊ ಗಿವನ್ ಡಯಾಮೀಟರ್ ಕೊಟ್ಟಿದ್ದಾರೆ 0.5 mm ಅಂತ, ಬಟ್ ನಾನು ಡೈರೆಕ್ಟ್ ಆರ್ ಅಂತ ಬರೀತೇನೆ, ಆಯ್ತಾ? ಆರ್ ಈಸ್ ನಥಿಂಗ್ ಬಟ್ 0.25 ಇಂಟು 10⁻³ ಮೀಟರ್, ಹೌದಾ? ಸೊ ಮಿಲಿ ಅಂದ್ರೆ 10⁻³ ಕರೆಕ್ಟಾ? ಅಂಡ್ ದೇ ಹ್ಯಾವ್ ಗಿವನ್ ದ ರೆಸಿಸ್ಟಿವಿಟಿ ಅಂದ್ರೆ ಯಾವುದು? ರೋ, ಹೌದಾ? ರೋ ಕ್ಯಾನ್ ಬಿ ಗಿವನ್ ಬೈ 1.6 ಇಂಟು 10⁻⁸ ಓಮ್ ಮೀಟರ್. ಇದನ್ನ ಕರೆಕ್ಟ್ ನೋಡ್ಕೊಳ್ಳಿ, ನಂಗೆ ಗೊತ್ತಿರೋ ಸ್ಕೂಲಲ್ಲಿ ಎಲ್ಲ ಸಾಲ್ವ್ ಮಾಡ್ಸಲ್ಲ, ಆಯ್ತಾ? ಸೊ ಇಷ್ಟ ಆಯ್ತು. ಸೊ ಈಗ ಎಲ್ ಅಂದ್ರೆ ಏನು ಗೊತ್ತಿಲ್ಲ, ಸೊ ದಟ್ ಯು ಹ್ಯಾವ್ ಟು ಫೈಂಡ್. ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ? ರೆಸಿಸ್ಟೆನ್ಸ್ ಎಷ್ಟು ಅಂತ? R 10,
ನೋಡ ಸಬ್ಸ್ಟಿಟ್ಯೂಟ್ ಮಾಡಿ ನೋಡುವ. ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಆಗುತ್ತಾ? ಟ್ರೈ ಮಾಡಿ. ಫಾರ್ಮುಲಾ ನಿಮಗೆ ಗೊತ್ತು, ರೋ ಇಸ್ ಈಕ್ವಲ್ ಟು ಆರ್ ಇಂಟು ಎ ಡಿವೈಡೆಡ್ ಬೈ ಎಲ್. ಬಟ್ ಇಲ್ಲಿ ನಿಮಗೆ ಎಲ್ ಹುಡುಕ್ಲಿಕ್ಕೆ, ಸೊ ಎಲ್ ಇಸ್ ಈಕ್ವಲ್ ಟು ರೋ ಸಾರಿ ಎಲ್ ಇಸ್ ಈಕ್ವಲ್ ಟು ಆರ್ ಇಂಟು ಎ ಡಿವೈಡೆಡ್ ಬೈ ರೋ ಆಗ್ಬೇಕು. ಸೊ ಆರ್ ಅಂದ್ರೆ ಗೊತ್ತು ನಿಮಗೆ, ಇಟ್ ಈಸ್ ನಥಿಂಗ್ ಬಟ್ 10 ಓಮ್. ಏರಿಯಾ ಏನ್ ಮಾಡಬೇಕು? ಯು ಹ್ಯಾವ್ ಟು ಯೂಸ್ ಪೈ ಆರ್ ಸ್ಕ್ವೇರ್. ಏರಿಯಾಕ್ಕೆ ಪೈ ಆರ್ ಸ್ಕ್ವೇರ್ ಯೂಸ್ ಮಾಡಬೇಕು, ಹೌದಾ? ಸೊ ಪೈ ಆರ್ ಸ್ಕ್ವೇರ್ ಯೂಸ್ ಮಾಡಿ ನಂಗೆ ಹೇಳಿ ಏರಿಯಾ ಎಷ್ಟು ಬಂತು ಅಂತ. ಪೈ ಅಂದ್ರೆ ಗೊತ್ತು 3.14 ಅಂತ. ಆರ್ ಅಂದ್ರೆ 0.25 ಇಂಟು 10⁻³ ಬಟ್ ಅದನ್ನ ಸ್ಕ್ವೇರ್ ಮಾಡಬೇಕು, ಪೈ ಆರ್ ಸ್ಕ್ವೇರ್ ಅಲ್ವಾ, ಅದಕ್ಕೋಸ್ಕರ. Okay, so somebody hasn't the answer. So ನಿಮಗೆ ಏರಿಯಾ ಆಲ್ಮೋಸ್ಟ್ 3.14 ಇಂಟು ಇದು ಎಷ್ಟೀಗ 0.25 ಅಲ್ಲ, ಹಾ 0.25 ಇಂಟು 10⁻³ ಹೋಲ್ ಸ್ಕ್ವೇರ್ ಅಲ್ವಾ, ಹೋಲ್ ಸ್ಕ್ವೇರ್. ಸೊ ಇದನ್ನು ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ ಅರೌಂಡ್ 1.964 ಇಂಟು 10⁻⁻7 ಸಿಗ್ತದೆ, ಆಯ್ತಾ? ಸೊ ಈಗ ಇದನ್ನ ಏನ್ ಮಾಡ್ಬೇಕು, ಇದನ್ನ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಇದ್ರಲ್ಲಿ, ಆಯ್ತಾ? ಸಬ್ಸ್ಟಿಟ್ಯೂಟ್ ಮಾಡಿ ನೋಡುವ. 1.964 ಇಂಟು 10⁻⁻7 ಇದು ಪೈ ಆರ್ ಸ್ಕ್ವೇರ್, ಆಯ್ತಾ? ಡಿವೈಡೆಡ್ ಬೈ ರೋ. ರೋ ಎಷ್ಟು ಕೊಟ್ಟಿದ್ದಾರೆ? ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ, 1.6 ಇಂಟು 10⁻⁻8 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ದೇ ಹ್ಯಾವ್ ಆಲ್ರೆಡಿ ಗಿವನ್. ನಾವು ಈಗ ಏನ್ ಮಾಡ್ಬೇಕು ನೀವು? ಸೊ ಯು ಹ್ಯಾವ್ ಟು ಸಾಲ್ವ್ ದಿಸ್. ಇದನ್ನ ಸಾಲ್ವ್ ಮಾಡಿದ ನಂತರ ಯು ವಿಲ್ ಗೆಟ್ ಆನ್ಸರ್ ಆಸ್ 122.7 ಮೀಟರ್. ಇದು ಲೆಂತ್ ಸಿಕ್ಕಿದೆ, ಆಯ್ತಾ? ಸೊ ಈ ಕ್ವೆಶನ್ ನಿಮಗೆ ಇದ್ರಲ್ಲಿ ನಿಮಗೆ ಬರೆಯುವುದಷ್ಟೇ, ಬಟ್ ಕಷ್ಟ ಆಗೋದು ಅಂದ್ರೆ ಸಾಲ್ವ್ ಮಾಡ್ಲಿಕ್ಕೆ ಇದನ್ನು, ಆಯ್ತಾ? ಸೊ ಅದಕ್ಕೆ ನೀವು ಇದನ್ನು ಟ್ರೈ ಮಾಡಬೇಕು, ಆಯ್ತಾ? ನೋಡಿ ಇಲ್ಲಿ ಪೈ ಆರ್ ಸ್ಕ್ವೇರ್ 0.25 ಹೋಲ್ ಸ್ಕ್ವೇರ್ ಇದಿದೆ ಅಲ್ವಾ. ಸೊ ಅದನ್ನ ಸ್ಕ್ವೇರ್ ಮಾಡೋದು ಹೇಗೆ ಅಂತೆಲ್ಲ ಕನ್ಫ್ಯೂಷನ್ ಇರುತ್ತೆ. ಸೊ ಅದೆಲ್ಲ ನೀವು ಬೈ ಸಾಲ್ವ್ ಮಾಡಿನೇ ಗೊತ್ತಾಗ್ಬೇಕು ಅದು ಹೇಗೆ ಮಾಡಬಹುದು ಅಂತ. ಓಕೆ, ನಾನು ನಿಮಗೆ ಮತ್ತೊಂದು ವೆಬ್ಸೈಟ್ ಲಿಂಕ್ ಕಳಿಸ್ತೇನೆ, ಅದರಲ್ಲಿ ತುಂಬಾ ಸಿಂಪಲ್ ಆಗಿ ಸಾಲ್ವ್ ಮಾಡಿದಿದೆ, ಆಯ್ತಾ? ಸೊ ಅದನ್ನ ನೀವು ನೋಡ್ಕೊಂಡು ಮಾಡ್ಬೋದು ಒಮ್ಮೆ, ಆಯ್ತಾ? ಸೊ ಇದೀಗ ಇಲ್ಲಿ ತನಕದಾಯ್ತು, ಆಯ್ತಾ? ಹೌ ಮಚ್ ಡಸ್ ದ ರೆಸಿಸ್ಟೆನ್ಸ್ ಚೇಂಜ್ ಇಫ್ ದ ಡಯಾಮೀಟರ್ ಇಸ್ ಡಬಲ್ಡ್? ಅಂದ್ರೆ ಹೌ ಮಚ್ ಡಸ್ ದ ರೆಸಿಸ್ಟೆನ್ಸ್ ಚೇಂಜ್, ರೆಸಿಸ್ಟೆನ್ಸ್ ಎಷ್ಟು ಚೇಂಜ್ ಆಗುತ್ತೆ ಡಯಾಮೀಟರ್ ಅನ್ನು ಡಬಲ್ ಮಾಡಿದ್ರೆ? ಅಂದ್ರೆ ಈಗ 0.5 ಇರೋದಲ್ವಾ, ಸೊ 0.5 ಜಾಗದಲ್ಲಿ ಅದನ್ನ ಡಬಲ್ ಮಾಡುದು ಡಯಾಮೀಟರ್ ಅನ್ನು, ಅಂದ್ರೆ ಏನಾಗುತ್ತೆ 1 ಮೀಟರ್ 1 mm ಆಗ್ತದೆ, ಡಯಾಮೀಟರ್ 1 mm ಆಗ್ತದೆ, ಡಯಾಮೀಟರ್ 1 mm ಆಗ್ತದೆ,
ಆಯ್ತಾ. ಸೊ ಆಗ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ನೋಡ್ಬೇಕು. ಓಕೆ, ನಾನೀಗ ಇದನ್ನು ತೆಗಿತೇನೆ, ಬಟ್ ನಿಮಗೆ ಇದು ನೆನಪಿರ್ಬೇಕು. ಬೇಡ ಬಿಡಿ, ಇದು ತೆಗಿತೇನೆ, ನಾ ಮತ್ತೆ ಕಳಿಸ್ತೇನೆ ನಿಮಗೆ ಪುನಃ, ಆಯ್ತಾ, PDF. ಓಕೆ, ಸೊ ಈಗ ಡಯಾಮೀಟರ್ ಡಬಲ್ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಡಯಾಮೀಟರ್ ಡಬಲ್ಡ್ ಅಂತ ಅಂದ್ರೆ ಡಯಾಮೀಟರ್ ಏನಾಗುತ್ತೆ 1 mm ಆಗ್ತದೆ. ಡಯಾಮೀಟರ್ ಡಬಲ್ ಮಾಡಿದ್ದಾರೆ ಅಂದ್ರೆ ವೈರಿನ ಡಯಾಮೀಟರ್ ಡಬಲ್ ಮಾಡಿದ್ದಾರೆ. ಸೊ ಈಗ ರೆಸಿಸ್ಟಿವಿಟಿ ಏನು ಚೇಂಜ್ ಆಗುದಿಲ್ಲ, ಬಟ್ ರೆಸಿಸ್ಟೆನ್ಸ್ ಚೇಂಜ್ ಆಗ್ಬೇಕಲ್ವಾ, ಬಿಕಾಸ್ ನೀವು ನೋಡಿದಿರಿ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಲೆಂತ್ ಆಫ್ ದ ಕಂಡಕ್ಟರ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ದ ಕಂಡಕ್ಟರ್ ಅಂತ ಹೇಳಿದ್ದಾರೆ. ಏರಿಯಾ ಅಂದ್ರೆ ಏನಾಯ್ತು, ಅಲ್ಲಿ ನಿಮಗೆ ಡಯಾಮೀಟರ್ ಬರ್ತದೆ ಅಲ್ವಾ. ಸೊ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಈಗ ಇಲ್ಲಿ ಇಟ್ಸ್ ಆಲ್ ಆಬ್ವಿಯಸ್ ನೋಡಿ, ಯಾಕೆಂದ್ರೆ ಡಯಾಮೀಟರ್ ಡಬಲ್ ಮಾಡಿದ್ರು ಅಂತ ಆದ್ರೆ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ. ಡಯಾಮೀಟರ್ ಇನ್ಕ್ರೀಸ್ ಮಾಡಿದ್ರು ಅಂದ್ರೆ ಏರಿಯಾ ಜಾಸ್ತಿ ಆಯ್ತು, ಆಗ ರೆಸಿಸ್ಟೆನ್ಸ್ ಕಡಿಮೆ ಆಗ್ಬೇಕು. ಸೊ ನಿಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಮ್ಮಿ ಬರ್ತದೆ, ಆಗ ಆಲ್ರೆಡಿ 10 ಇತ್ತಲ್ವಾ, ಅದಕ್ಕಿಂತ ಕಮ್ಮಿ ಬರ್ತದೆ. ಬಟ್ ಎಷ್ಟು ಅಂತ ನಾವು ಇಲ್ಲಿ ನೋಡ್ಬೇಕು, ಹೌ ಮಚ್ ಲೆಸ್ ಅಂತ ಕೇಳಿದಾರೆ ಅಲ್ವಾ. ಸೊ ಆದ ಕಾರಣ ಇದನ್ನ ನೋಡುವ. ಓಕೆ, ಸೊ ಈಗ ಏರಿಯಾ ಏನಾಗುತ್ತೆ, ಏರಿಯಾ 4 ಟೈಮ್ಸ್ ಜಾಸ್ತಿ ಆಗ್ತದೆ. ಏರಿಯಾ 4 ಟೈಮ್ಸ್ ಜಾಸ್ತಿ ಆಗ್ತದೆ, ಆಯ್ತಾ. ಸೊ ಅದರಿಂದಾಗಿ ನಿಮಗೆ ನ್ಯೂ ರೆಸಿಸ್ಟೆನ್ಸ್ ಇದೆ ಅಲ್ಲ, ಹೊಸ ರೆಸಿಸ್ಟೆನ್ಸ್, ಅದು 1/4 ಅಷ್ಟು ಕಡಿಮೆ ಆಗ್ತದೆ. ಯಾಕೆ ಅಂತ ಹೇಳ್ತೇನೆ ನೋಡಿ, ಇಲ್ಲಿ D is equal to 1 mm ಅಲ್ವಾ, D is equal to 1 mm. ಈಗ ನಾವು ಏರಿಯಾವನ್ನ ಫೈಂಡ್ ಔಟ್ ಮಾಡುದು ಅಂತ ಇಟ್ಕೊಳ್ಳಿ, ಆಯ್ತಾ. ಪೈ ಇಂಟು, ಆಗ R ಇತ್ತು ಅಲ್ವಾ, ಆಗ ನಾವು R ಅಂತ ತಗೊಂಡಿದ್ವಿ. ನಾರ್ಮಲ್ ಆಗಿ ಇದ್ದಾಗ ಫಸ್ಟ್ ಪಾರ್ಟಿಗೆ ಬೇಕಿದ್ರೆ ಇಷ್ಟಕ್ಕೆ ಮಾತ್ರ, ಆಯ್ತಾ, ಇಷ್ಟಕ್ಕೆ ಮಾತ್ರ R ಅಂತ ತಗೊಳ್ಳುವ, ಆಯ್ತಾ. ಸೊ ಈಗ ಸೆಕೆಂಡ್ ಪಾರ್ಟಿಗೆ ದ ರೆಸಿಸ್ಟೆನ್ಸ್ ಚೇಂಜ್ ಯಾವಾಗ, ಡಯಾಮೀಟರ್ ಡಬಲ್ ಆದಾಗ. ಸೊ ಡಯಾಮೀಟರ್ ಡಬಲ್ ಆದ್ರೆ ರೆಸಿಸ್ಟೆನ್ಸ್ ಕೂಡ ಡಬಲ್ ಆಗುತ್ತೆ. ಸೊ ಇಲ್ಲಿ ನ್ಯೂ ಇದಕ್ಕಾಗುವ 2R ಆಯ್ತು. ಸೊ 2R ಹೋಲ್ ಸ್ಕ್ವೇರ್ ಅಂತ ತಗೊಳ್ಳಿ, ಆಯ್ತಾ. ಸೊ ಆಗ ಏನಾಯ್ತು, ಏರಿಯಾ 4πr ಸ್ಕ್ವೇರ್ ಆಯ್ತು ಅಲ್ವಾ. ನೋಡಿ ಇದು 4, 2 ಸ್ಕ್ವೇರ್ ಅಂದ್ರೆ 4, R ಸ್ಕ್ವೇರ್ πr ಸ್ಕ್ವೇರ್. ನೋಡಿ ಇಲ್ಲಿ ಪುನಃ πr ಸ್ಕ್ವೇರ್ ಇದೆ, ಹೌದಾ. ಅಂದ್ರೆ 4 ಇಂಟು ಓಲ್ಡ್ ಏರಿಯಾ, ಹಳತ್ತು ಏರಿಯಾ, ಈ ಬರೀ R ತಗೊಂಡಿರುತ್ತಲ್ಲ ಆ ಏರಿಯಾ. ಓಕೆ, ಸೊ ಅಂದ್ರೆ ಅರ್ಥ ಏನು, ಈಗಿನ ಹೊಸ ಏರಿಯಾ ಇದೆ ಅಲ್ಲ, ಈ ಡಯಾಮೀಟರ್ ಡಬಲ್ ಮಾಡಿದ್ರಲ್ಲ, ಅದರಿಂದಾಗಿ ಏರಿಯಾ 4 ಪಟ್ಟು ಜಾಸ್ತಿ ಆಯ್ತು ಅಂತ. ಸೊ ಏರಿಯಾ 4 ಪಟ್ಟು ಜಾಸ್ತಿ ಆಯ್ತು ಅಂದ್ರೆ ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ನಾನು ಆಗ್ಲೇ ಹೇಳಿದೆ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಹೌದಾ. ಸೊ ಆದ ಕಾರಣ ನಿಮಗೆ ರೆಸಿಸ್ಟೆನ್ಸ್ 1/4 ಅಷ್ಟು ಕಡಿಮೆ ಆಗ್ತದೆ ಅಂತ. ಓಕೆ, ಅಷ್ಟು ಬರೀಲಿಕ್ಕೆ ನೋಡಿ, ನಾನು ಪುನಃ ಹೇಳ್ತೇನೆ ನಿಮಗೆ, ಕ್ಲಿಯರ್ ಆಗಿ ಕೇಳ್ಕೊಳ್ಳಿ. ಸೊ ಫಸ್ಟ್ ಪಾರ್ಟ್ ಅಲ್ಲಿ ನಾವು ಅದನ್ನ R ಅಂತ ತಗೊಳ್ಳೋದು. ಈಗ ಸೆಕೆಂಡ್ ಪಾರ್ಟಿಗೆ ನಾವು ಈ ತರ ಮಾಡುದು, ಅಂದ್ರೆ ಇದು ಹೌ ಮಚ್ ಡಸ್ ದ ರೆಸಿಸ್ಟೆನ್ಸ್ ಗೆ ನಾವು ಮಾಡ್ತಾ ಇರೋದು. ಈಗ ಲೆಟ್ ದ ರೆಸಿಸ್ಟೆನ್ಸ್ ಬಿ, ಲೆಟ್ ದ ರೇಡಿಯಸ್ ಬಿ R ಅಂತ ತಗೊಳ್ಳೋದು ಫಸ್ಟ್ ಗೆ, ಆಯ್ತಾ. ನೀವೀಗ ಡಯಾಮೀಟರ್ ಅನ್ನು ಡಬಲ್ ಮಾಡಿದ್ರಿ, ಆಗ ಇವನ್ ಇದು ರೇಡಿಯಸ್ ಕೂಡ ಡಬಲ್ ಆಗ್ಬೇಕು ಅಲ್ವಾ. ಸೊ ರೇಡಿಯಸ್ ಕೂಡ ಡಬಲ್ ಆಯ್ತು. ಈಗ ರೇಡಿಯಸ್ ಡಬಲ್ ಆದ್ಮೇಲೆ ಏರಿಯಾ ಫೈಂಡ್ ಔಟ್ ಮಾಡುದಾದ್ರೆ ಹೇಗೆ ಬರ್ತದೆ ಫಾರ್ಮುಲಾ, ಅಫ್ಕೋರ್ಸ್ πr ಸ್ಕ್ವೇರ್ ಅಲ್ವಾ. ಬಟ್ ಈಗ R ಜಾಗದಲ್ಲಿ ಹೊಸ R ಅಲ್ವಾ, ಅಂದ್ರೆ 2 ಟೈಮ್ಸ್ R, ಕರೆಕ್ಟಾ, 2 ಟೈಮ್ಸ್ R ಸ್ಕ್ವೇರ್. ಸೊ ದಟ್ ಅದು ನಿಮಗೆ ಸಾಲ್ವ್ ಮಾಡಿದಾಗ 4πr ಸ್ಕ್ವೇರ್ ಬರ್ತದೆ. πr ಸ್ಕ್ವೇರ್ ಅಂತಂದ್ರೆ ಏನು, ಅದು ಓಲ್ಡ್ ಏರಿಯಾ, ಹೌದಾ. ಸೊ ದಟ್ 4 ಟೈಮ್ಸ್ ದ ಓಲ್ಡ್ ಏರಿಯಾ ಅಂತ ಬರ್ತದೆ ಅಲ್ವಾ. ಸೊ ಅಂದ್ರೆ ನಿಮಗೆ ಡಯಾಮೀಟರ್ ಅನ್ನು ಡಬಲ್ ಮಾಡಿದಾಗ ಇವನ್ ರೇಡಿಯಸ್ ಕೂಡ ಡಬಲ್ ಆಗುತ್ತೆ. ಸೊ ರೇಡಿಯಸ್ ಡಬಲ್ ಆದ್ರೆ ಏರಿಯಾ ಕೂಡ 4 ಟೈಮ್ಸ್ ಜಾಸ್ತಿ ಆಗಿದೆ. ಸೊ ಈಗ ರಿಲೇಷನ್ ಪ್ರಕಾರ R ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು A. R ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು A. ಸೊ R ಅನ್ನ A ವ್ಯಾಲ್ಯೂ ಇಲ್ಲಿ ಜಾಸ್ತಿ ಆಯ್ತು ಅಲ್ವಾ, ಏರಿಯಾ ಏನಾಗಿದೆ 4 ಪಟ್ಟು ಜಾಸ್ತಿ ಆಗಿದೆ ಏರಿಯಾ. ಸೊ ಆಗ ರೆಸಿಸ್ಟೆನ್ಸ್ ಏನಾಗ್ಬೇಕು, 4 ಪಟ್ಟು ಕಡಿಮೆ ಆಗ್ಬೇಕು, ಅದ ಕಾರಣ 1/4 ಟೈಮ್ಸ್ ಅಂತ ಹಾಕಿದ್ದು. ಓಕೆ, ಸೊ ನಾನು ನಿಮಗೆ ಮತ್ತೆ ಕಳಿಸ್ತೇನೆ ಒಂದು PDF, ಅದ್ರಲ್ಲಿ ನಿಮಗೆ ಗೊತ್ತಾಗ್ಬೋದು. ಗೊತ್ತಾಗಿಲ್ಲ ಅಂದ್ರೆ ನಾನು ಹೇಳ್ತೇನೆ. ಸೊ ಇದು ಸ್ವಲ್ಪ ಕಷ್ಟ ಇದೆ ಪ್ರಾಬ್ಲಮ್,
ಬಟ್ ಇಟ್ ಕ್ಯಾನ್ ಬಿ ಡನ್. ಆಯ್ತಾ? ಸರಿ, ನೆಕ್ಸ್ಟ್ ಇದು ಮಾಡಿ ನೋಡುವ. ಮಾಡಿ ನಂಗೆ ಆನ್ಸರ್ ಕಳಿಸಿ. ಚಾಟ್ ಬಾಕ್ಸ್ ಅಲ್ಲಿ. ಕಮ್ ಆನ್, ಫಾಸ್ಟ್. ಯಾವ ಫಾರ್ಮುಲಾ ಯೂಸ್ ಮಾಡೋದು ನೋಡಿ. ಈಗ ಯೂಸ್ ಮಾಡಿದ ಫಾರ್ಮುಲಾ ಅಲ್ಲ. ಬರೀರಿ. ಗಿವನ್ ನೋಡಿ ಏನ್ ಕೊಟ್ಟಿದ್ದಾರೆ. ವೆನ್ ಅ 12 volt ಬ್ಯಾಟರಿ is connected across an unknown resistor, there is a current of 2.5 milliampere in the circuit. Find the value of the resistance ಅಂತ ಕೊಟ್ಟಿದ್ದಾರೆ. ಸೊ ಏನ್ ಮಾಡ್ಬೇಕು? ಸೊ ಏನ್ ಕೊಟ್ಟಿ ಫಸ್ಟ್ ಬರೀ ಫಸ್ಟ್ಗೆ V is okay ಅಭಿರಾಮ್. So V is equal to 12 volt. They have given V is equal to 12 volt and they have given I is equal to 2.5 milliampere. So you have to check this milli. ಇದು ಮರ್ತು ಹೋಗ್ಬಾರ್ದು. ನಾನು ನಿನ್ನೆ ಅದಕ್ಕೋಸ್ಕರನೇ ಪುನಃ ಹೇಳಿದ್ದು 10 to the power minus 3 ಹಾಕ್ಬೇಕು. ಆಯ್ತಾ? 10 to the power minus 3. So what you have to find? You have to find R. R ಎಷ್ಟು ಅಂತ. So V is equal to IR ಅಲ್ವಾ? So V is equal to IR formula. So ಹೇಗೆ ಬರಿಬಹುದು? ಏನ್ ಫೈಂಡ್ ಔಟ್ ಮಾಡ್ಲಿಕ್ಕೆ? R. So R is equal to V divided by I. So V ಅಂದ್ರೆ 12 divided by 2.5 into 10 to the power minus 3. ಎಷ್ಟು ಬರ್ತದೆ ಈಗ? ಹಾ 12 divided by 2.5 ಅಂದ್ರೆ ಎಷ್ಟು? ಆಲ್ಮೋಸ್ಟ್ 4.8 ಅಲ್ವಾ? 4.8. ಬಟ್ 10 to the power minus 3 ಇದೆ ಅಲ್ವಾ? ಸೊ ಈ 10 to the power minus 3 ಮೇಲೆ ಬರುವಾಗ ಏನಾಗುತ್ತೆ? ನಿಮಗೆ ಇದು ನೆನಪಿರ್ಬೇಕು ಯಾವತ್ತು ಕೂಡ. 10 to the power ಆಯ್ತಾ, 1/10 to the power minus 3 ಇದ್ರೆ ಸೊ ಅದನ್ನ ನೀವು ಮೇಲೆ ತರ್ತೀರಿ ಅಂದ್ರೆ ಅದು ಪ್ಲಸ್ ಆಗ್ತದೆ, 10 to the power 3 ಆಗ್ತದೆ. ಅದೇ ಸೊ ಈಗ ಇಲ್ಲಿ 10 to the power minus 3 ಡಿನಾಮಿನೇಟರ್ ಇದೆ ಅಲ್ವಾ? ಸೊ ಈ ಡಿನಾಮಿನೇಟರ್ ಅನ್ನ ನೀವು ಮೇಲ್ಗಡೆ ತಕೊಂಡು ಹೋದ್ರಿ ಅಂತ ಆದ್ರೆ ದಟ್ ವಿಲ್ ಬಿಕಮ್ into 10 to the power plus 3 ohm. ಆಯ್ತಾ? ಸೊ ದಿಸ್ ಇಸ್ ದ ಆನ್ಸರ್. ಸೊ ಬರೀ 4.8 ಅಂತ ಬರೆದ್ರೆ ರಾಂಗ್. You have to write 4.8 into 10 to the power 3 ohm ಅಥವಾ 4.8 10 to the power 3 ಅಂದ್ರೆ ಏನು ನಿನ್ನೆ ಹೇಳಿದ್ದಲ್ಲ ನಾನು, ಕಿಲೋ ಅಂದ್ರೆ ಎಷ್ಟು? 1000 ಅನ್ನ ನಾವು ಕಿಲೋ ಅಂತ ಕರೆಯುವುದಲ್ವಾ? ಸೊ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ 4.8 ಕಿಲೋ ಓಮ್ ಅಂತ ಬರಿಬಹುದು. ಓಕೆ, ಸೊ ಇದು ಕೂಡ ಸೊ ಕಿಲೋ ಓಮ್ ಅಥವಾ 10 to the power 3 ಬರೀಲಿಲ್ಲ ಅಂದ್ರೆ ಅದು ರಾಂಗ್. ಯಾಕೆ ಹೇಳಿ? ಇದನ್ನ ಸರಿ ಮಲ್ಟಿಪ್ಲೈ ಮಾಡಿ ನೋಡಿ. ಸಾಮಾನ್ಯ ಇದು 48,800 ಓಮ್ ಅಷ್ಟು ಓಮ್ ಅದು ಅಲ್ವಾ?
ಸೊ 4800 4.8 ಸೊ ಇಟ್ಸ್ ಎಂಟೈರ್ಲಿ ಡೆಡ್ ಅಪೋಸಿಟ್. ಸೊ ದಟ್ಸ್ ವೈ ಯು ಶುಡ್ ಬಿ ವೆರಿ ಕ್ಲಿಯರ್. ಯಾವತ್ತು ಕೂಡ ಮಿಲಿ ಅನ್ನೋದನ್ನ ಮಿಸ್ ಮಾಡಲೇಬಾರ್ದು. ಮಿಸ್ ಮಾಡಿದ್ರೆ ಇಡೀ ಪ್ರಾಬ್ಲಮ್ ತಪ್ಪು, ಆಯ್ತಾ, 1 ಮಾರ್ಕ್ ಕೂಡ ಸಿಗುದಿಲ್ಲ. ಸೊ ಅದಕ್ಕೆ ಪ್ಲೀಸ್ ಒಬ್ಸರ್ವ್ ದಿಸ್ ಕೇರ್ಫುಲಿ ಸೊ ದಟ್ ಯು ವಿಲ್ ನಾಟ್ ಡೂ ದಟ್ ಮಿಸ್ಟೇಕ್ ಅಗೇನ್. ಓಕೆ, ಫೈನ್, ಗ್ರೇಟ್. ನೌ ನೆಕ್ಸ್ಟ್, I'll give one problem here. I have connected 3 resistors like this. One is 6 ohm, one is 2 ohm, and one more is 4 ohm. And the battery connected is 2 volt and 2 volt. Now find the total resistance. ನಿನ್ನೆ ಫಾರ್ಮುಲಾ ಕಲ್ತಿದೀವಿ ಎರಡು, ಹೌದಾ? ಸೀರೀಸ್ ಆದ್ರೆ ಈ ತರ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಫಾರ್ಮುಲಾ ಏನು? RS is equal to R1 plus R2 plus R3, ಹೌದಾ? ಸೊ ಇನ್ ಕೇಸ್ RP ಅಂದ್ರೆ ಪ್ಯಾರಲಲ್ ಅಂದ್ರೆ 1/RP is equal to 1/R1 plus 1/R2 plus 1/R3. ಸೊ ನಾವೀಗ ಕನೆಕ್ಟ್ ಮಾಡಿರೋದು ಯಾವ ತರ ಇದೆ? ನಾವು ಕನೆಕ್ಟ್ ಮಾಡಿರೋದು ಸೀರೀಸ್, ಹೌದಾ? ಸೊ ಸೀರೀಸ್ ಅಂದ್ರೆ ಆಡ್ ಮಾಡಿದ್ರೆ ಆಯ್ತು, ಜಸ್ಟ್ 6 + 4 10 + 2, ಸೊ ಟೋಟಲಿ 12 ohm. ಕರೆಕ್ಟ್ ಅಭಿರಾಮ್? ಸೊ ಇಟ್ ಇಸ್ 12 ohm, ಹೌದಾ? As simple as this. But what if you connect in parallel? Then you should be very clear. ಅಂದ್ರೆ ತುಂಬಾ ಜಾಗೃತೆಯಿಂದ ಮಾಡ್ಬೇಕು, ತಪ್ಪಾಗಬಾರ್ದು, ಆಯ್ತಾ? ಸೊ ನಾವು ಈಗ ಮಾಡುವ. ನಾವು connected parallelly to some voltage. I'll give it as 6 volt. Okay, let it be 2 ohm, 4 ohm and 2 ohm, ಆಯ್ತಾ? ಸೊ ಈಗ ನೀವು ಜಾಗ್ರತೆಯಲ್ಲಿ ಮಾಡಬೇಕು, ಸುಮ್ಮನೆ ಆಡ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಸೊ ಫಾರ್ಮುಲಾ 1/RP is equal to 1/2 plus 1/R1 plus 1/R2, R2 ಅಂದ್ರೆ 4 plus 1/3. ಸೊ ಈ ತರ ಬರ್ತದೆ. ಸೊ ಇದನ್ನ ನೀವು ಜಾಗ್ರತೆಯಲ್ಲಿ ಮಾಡ್ಬೇಕು, ಆಯ್ತಾ? ಸೊ ಈಗ ಎಲ್ಲದರಲ್ಲೂ 2 ಇದೆ ಅಲ್ವಾ? ಸೊ ಇದನ್ನ ಹೇಗೆ ಬರಿಬಹುದು? ಕಾಮನ್ ಡಿನಾಮಿನೇಟರ್ ತೆಗಿಬಹುದು, ಹೌದಾ? ಅಥವಾ ನಿಮ್ಮ LCM ಮಾಡ್ತೀರಲ್ವಾ? ಸೊ ಇದು ಇಲ್ಲಿ 1 ಇರುತ್ತೆ ಪ್ಲಸ್ ಹೇಗೆ ಮಾಡ್ಬೋದು? ಸಾರಿ, ಎಷ್ಟು ಬಂತ ಆನ್ಸರ್? ಇಲ್ಲ ಹೀಗೆ ಸಹ ಮಾಡ್ಬೋದು. 1/2 + 1/2 ಎಷ್ಟು? 1 ಅಲ್ವಾ? 1 + 1/4. ಸೊ 4 + 1 divided by 4 ಅಂದ್ರೆ 5/4. ನೋಡಿ, 5/4 ಅಂತ ನಿಲ್ಲಿಸಿದ್ರೆ ಅದು ತಪ್ಪು. ಯಾಕೆ ಹೇಳಿ? ಬಿಕಾಸ್ ಅದು 1/RP. ಸೊ ನಿಮಗೆ ಬೇಕಾದ್ದು RP ಅಲ್ವಾ? ಸೊ ಯು ಹ್ಯಾವ್ ಟು ಟೇಕ್ ರೆಸಿಪ್ರೋಕಲ್, ಆಯ್ತಾ? ಯು ಹ್ಯಾವ್ ಟು ಟೇಕ್ ರೆಸಿಪ್ರೋಕಲ್ ತೆಗಿಲಿಲ್ಲ ಅಂದ್ರೆ ಅದು ರಾಂಗ್. ಸೊ ರೆಸಿಪ್ರೋಕಲ್ ತೆಗೆದ್ರೆ ಏನಾಗುತ್ತೆ? ಇಟ್ ವಿಲ್ ಬಿ 4 divided by 5 ohm. So this is the answer. ನೋಡಿ, 5/4 ಬರ್ದ್ರೆ ರಾಂಗ್. ಯು ಹ್ಯಾವ್ ಟು ಟೇಕ್ ಅ ರೆಸಿಪ್ರೋಕಲ್, ಆಯ್ತಾ? ರೆಸಿಪ್ರೋಕಲ್ ತೆಗೆದಿದ್ರೆ ಅದಾಗುದಿಲ್ಲ. ಸೊ ಇದು ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಓಕೆ, ಅರ್ಥ ಆಯ್ತಾ? ಸೊ ಈಗ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಅದನ್ನ ಮಾಡ್ಲಿಕ್ಕೆ ಆಗುತ್ತಾ ನೋಡುವ. ಬೇಡ, ನಾನೇ ಕೊಡ್ತೇನೆ ಸುಮ್ಮನೆ, ಯಾವುದೋ ಒಂದು ಪ್ರಾಬ್ಲಮ್.
ಎಲ್ಲರೂ ಸಹ ನಂಗೆ ಪ್ರೈವೇಟ್ ಆಗಿ ಆನ್ಸರ್ ಕಳಿಸ್ಬೇಕು. ಓಕೆ, ಇದ್ರದ್ದು ಮಾಡಿ ಕಳಿಸಿ ನೋಡೋಣ ನಂಗೆ. ಸರಿ, ಎರಡರದ್ದು ಆನ್ಸರ್ ಕಳಿಸ್ಬೇಕು ನಂಗೆ ಚಾಟ್ ಬಾಕ್ಸ್ ಅಲ್ಲಿ ಫಾಸ್ಟ್. ಓಕೆ ಅಭಿರಾಮ್, ಉಳ್ದವ್ರು ಏನ್ ಮಾಡ್ತಿದ್ದೀರಾ? ಕಳಿಸಿ ನೋಡುವ. ಓಕೆ, ಫಸ್ಟ್ ಒನ್ ನೋಡುವ. 1/6 ಪ್ಲಸ್ 1/4 ಇಸ್ ಈಕ್ವಲ್ ಟು 1/RP ಅಲ್ವಾ? ಸೊ ಹೇಗೆ ಮಾಡ್ಬೋದು ಇದನ್ನ? ಇದನ್ನು ಸಾಲ್ವ್ ಮಾಡ್ಬೇಕು. ನಂಗೆ ಗೊತ್ತಿಲ್ಲ ನಿಮಗೆ ಇದು ಹೀಗೆ ಮಾಡ್ಲಿಕ್ಕೆ ಆಗುತ್ತಾ ಈಸಿ ಆಕ್ಚುಲಿ. ಸೊ ಇದನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡುದು 4 ಆಯ್ತಾ, ಪ್ಲಸ್ ಇದನ್ನು ಇಲ್ಲಿಗೆ ಮಲ್ಟಿಪ್ಲೈ ಮಾಡುದು 6 ಡಿವೈಡ್ ಬೈ 6 4s are 24 ಅಲ್ವಾ? ಸೊ ಇಟ್ ಇಸ್ 10 divided by 24. ಬಟ್ ಇದೇನಾಯ್ತು, ಇಟ್ಸ್ ಓನ್ಲಿ ಫಾರ್ 1/RP ಅಲ್ವಾ? ನಮಗೆ ಅದು RP ಬೇಕಾದಲ್ವಾ? ಸೊ ದಟ್ RP ಏನಾಗುತ್ತೆ, ಇಟ್ ವಿಲ್ ಬಿ 24 divided by 10 ಆಗ್ತದೆ ಅಲ್ವಾ? ಸೊ ಅಂದ್ರೆ ಏನು, 2.4 ohm ಇದು ಆನ್ಸರ್ ಅಲ್ವಾ? ಅದೇ ಇದಕ್ಕೇನು ಡೈರೆಕ್ಟ್ ಆಡ್ ಅಲ್ವಾ? 7 + 3, ಸೊ ಇಟ್ ಇಸ್ 10 ohm. ಓಕೆ, ನೋಡಿ ಯಾರೆಲ್ಲ ಬರ್ತಿದ್ದೀರಿ. ಓಕೆ, ನಮ್ರತಾ ಕರೆಕ್ಟ್. ಅಭಿರಾಮ್ ಕೂಡ ಕರೆಕ್ಟ್. ಪಾವನಾ ಕರೆಕ್ಟ್. ಪಾವನಾ ಐ ಥಿಂಕ್ some mistake. Okay, Abhiram 21/10. Okay. Okay. ತಪ್ಪಾಗಿತ್ತು. Okay. Okay. Understood? ಪವನ್ ಕುಮಾರ್ ಅರ್ಥ ಆಯ್ತಾ? ಪವನ್ ಕುಮಾರ್. ಓಕೆ ಓಕೆ, ಸೊ ಹೋಪ್ಫುಲಿ ಎವ್ರಿವನ್ ಅಂಡರ್ಸ್ಟುಡ್ ಆಯ್ತಾ? ಸೊ ಇದು ಪ್ರಾಬ್ಲಮ್ಸ್. ಈಗ ಇದ್ರಲ್ಲಿ ತುಂಬಾ ಇದೆ ಆಯ್ತಾ ಪ್ರಾಬ್ಲಮ್ಸ್. ಸೊ ಆದಷ್ಟು ನೀವು ಸಾಲ್ವ್ ಮಾಡಿದಷ್ಟು ನೀವು ಈಸಿಯಾಗಿ ಮಾಡ್ಲಿಕ್ಕೆ ಆಗುತ್ತೆ. ಈಗ ನೋಡಿ, ಕ್ವೆಶನ್ ಸ್ವಲ್ಪ ಉಲ್ಟಾ ಇದೆ ಇಲ್ಲಿ
ಏನಂದ್ರೆ show how you would connect 3 resistors, each of the resistance 6 ohm, so that answer will be 9 ohm and 4 ohm. ಅಂದ್ರೆ ನೀವು 6 ಓಮ್ ಇದು 3 ರೆಸಿಸ್ಟರ್ ಇದೆ, ಆಯ್ತಾ? 6 ಓಮ್ ಇದು 3 ರೆಸಿಸ್ಟರ್ ಇದೆ ನೋಡಿ, 6 ಓಮ್ ಇದು 3 ರೆಸಿಸ್ಟರ್ ಇದೆ. ಈ 3 ರೆಸಿಸ್ಟರ್ ಅನ್ನ ಹೇಗೆ ಕನೆಕ್ಟ್ ಮಾಡಿ ನೀವು 9 ಓಮ್ ಬರಿಸ್ಬೋದು, 4 ಓಮ್ ಬರಿಸ್ಬೋದು ಅಂತ. ಓಕೆ, ಸೊ ಇದೀಗ ನಿಮಗೆ ಈಗ ಒಂದು 15 ಮಿನಿಟ್ಸ್ ಮಾಡಿ ನಾನೀಗ ಕ್ಲಾಸ್ ಎಂಡ್ ಮಾಡ್ತಿದ್ದೇನೆ. ಒಂದು 10-15 ವರೆಗೆ ಮಾಡಿ, ಮತ್ತೆ ಬ್ರೇಕ್ ತಗೊಳ್ಳಿ, ಮತ್ತೆ 11 o'clock ಕ್ಲಾಸ್ ಜಾಯಿನ್ ಆಗಿ. ಸೊ ಈ ಪ್ರಾಬ್ಲಮ್ ಅನ್ನ ಟ್ರೈ ಮಾಡಿ ಹೇಗೆ ನೀವು ಕನೆಕ್ಟ್ ಮಾಡ್ಬೋದು ಅಂತ, ಆಮೇಲೆ ನಾನು ಹೇಳ್ಕೊಡ್ತೇನೆ. ಗೊತ್ತಾಯ್ತಾ? 3 6 ಓಮ್ ರೆಸಿಸ್ಟರ್ಸ್ ಇರ್ತದೆ, ಆಯ್ತಾ? 3 6 ಓಮ್ ರೆಸಿಸ್ಟರ್ ನ ಹೇಗೆ ಕನೆಕ್ಟ್ ಮಾಡಿದ್ರೆ ನಿಮಗೆ 9 ಓಮ್ ಬರ್ತದೆ ನೋಡಿ. ಎಲ್ಲಾದ್ರೂ ನೀವು 3 ಪ್ಯಾರಲಲ್ ಮಾಡಿದ್ರೆ ಫಾರ್ಮುಲಾ ಹಾಕ್ಬೇಕು, 1/6 1/6 1/6, ಆಗ 3/6 ಬರ್ತದೆ. 3/6 ಉಲ್ಟಾ ಮಾಡಿದಾಗ 6/3 ಆಯ್ತು, ಅಂದ್ರೆ 2 ಓಮ್. 2 ಓಮ್ ಉಂಟಾ ಇಲ್ಲಿ? ಇಲ್ಲ. ಸೊ ಇದು ಅಲ್ಲ, ಇದು ಆಗುದಿಲ್ಲ. ಹಾಗಾದ್ರೆ ಹೇಗೆ ಮಾಡುದು? ಸೊ 3 ಸೀರೀಸ್ ಕನೆಕ್ಟ್ ಮಾಡಿದ್ರೆ ಆಗ್ತದಾ? 3 ಸೀರೀಸ್ ಕನೆಕ್ಟ್ ಮಾಡಿದ್ರೆ 18 ಓಮ್ ಬರ್ತದೆ. 6 + 6 + 6, ಅದು ಕೂಡ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೋದು? ಸೊ 1 2 ಹೀಗೆ ಸೀರೀಸ್, ಒಂದು ಅದಕ್ಕೆ ಪ್ಯಾರಲಲ್, ಹೀಗೆ ಆ ತರ ಮಾಡ್ಬೋದು. ಅಥವಾ 2 ಪ್ಯಾರಲಲ್ ಮಾಡುದು, ಒಂದು ಸೀರೀಸ್ ಮಾಡುದು, ಏನೋ ಈ ತರ ಕಾಂಬಿನೇಷನ್ ಟ್ರೈ ಮಾಡಬೇಕು. ಓಕೆ, ಸೊ ಟ್ರೈ ಮಾಡಿ. 11 o'clock ಸೇಮ್ ಮೀಟಿಂಗ್ ಐಡಿಯಲ್ಲಿ ಮೀಟ್ ಆಗುವ. ಓಕೆ, ಆಗ್ಬೋದಾ? ಸರಿ, ಯಾ ಬಾಯ್. 11 ಗಂಟೆಗೆ ಅದೇ ಮೀಟಿಂಗ್ ಐಡಿಯಲ್ಲಿ ಜಾಯ್ನ್ ಆಗಿ, ಆಯ್ತಾ? ಓಕೆ.